ನಮಸ್ಕಾರ. ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿಗೆ ಸ್ವಾಗತ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ನಾಯಕ ರಾಹುಲ್ ಗಾಂಧಿ ಅವರ ಜನ್ಮದಿನದ ಅಂಗವಾಗಿ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷ ಸಮಾಜಮುಖಿ ಕಾರ್ಯಕ್ರಮ ನಡೆಯಿತು. ಶಾಸಕ ಬಿ ನಾಗೇಂದ್ರ ಅವರ ಸೂಚನೆಯಂತೆ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಯಿತು. ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕೌಲ್ ಬಜಾರ್ ಭಾಗದ 32ನೇ ವಾರ್ಡಿನ ಬಂಡಿಹಟ್ಟಿ ಭಾಗದಲ್ಲಿ ಇದೇ ಜೂನ್ 19ರಂದು ಸರ್ಕಾರಿ ಶಾಲೆಯನ್ನ ದತ್ತು ಪಡೆಯುವ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ, ಅಗತ್ಯ ಮೂಲ ಸೌಲಭ್ಯಗಳು ಹಾಗೂ ಉತ್ತಮ ಭವಿಷ್ಯ ಕಲ್ಪಿಸುವ ಉದ್ದೇಶದಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಯಿತು. ದೇಶಕ್ಕೆ ರಾಹುಲ್, ಬಳ್ಳಾರಿಗೆ ನಾಗೇಂದ್ರ ಎಂಬ ಘೋಷಣೆಯೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಮುಖಂಡರು ಹಾಗೂ ಶಾಲಾ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಉಪಹಾರ ವಿತರಿಸಲಾಯಿತು. ರಾಹುಲ್ ಗಾಂಧಿ ಅವರ ಜನ್ಮದಿನವನ್ನ ಸಮಾಜಮುಖಿ ಕಾರ್ಯದ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ ಶಾಸಕ ಬಿ ನಾಗೇಂದ್ರ ಅವರ ಈ ನಿರ್ಧಾರವನ್ನ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರು, ಗ್ರಾಮೀಣ ಭಾಗದ 2 ಸರ್ಕಾರಿ ಶಾಲೆಗಳನ್ನ ದತ್ತು ಪಡೆದು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಿರುವುದು ಶಾಸಕ ಬಿ ನಾಗೇಂದ್ರ ಅವರ ಜನಪರ ಕಾಳಜಿಗೆ ಸಾಕ್ಷಿಯಾಗಿದೆ. ಶಿಕ್ಷಣದ ಜೊತೆಗೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೂ ಅವರು ವಿಶೇಷ ಒತ್ತು ನೀಡುತ್ತಿದ್ದು, ರಾಜ್ಯ ಸಚಿವ ಸಂಪುಟದಲ್ಲಿ ಅವರಿಗೆ ಶೀಘ್ರ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಕಾಂಗ್ರೆಸ್ ನಾಯಕತ್ವ ಈ ಕುರಿತು ಶೀಘ್ರ ತೀರ್ಮಾನ ಕೈಗೊಳ್ಳುವಂತೆ ಮನವಿ ಮಾಡಿದರು. ಅಲ್ಲದೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಯುವ ನಾಯಕ ರಾಹುಲ್ ಗಾಂಧಿ ಅವರು ಮುಂದಿನ ದಿನಗಳಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಇವತ್ತು ನಮ್ಮ ಮಾಜಿ ಎಐಸಿಸಿ ಅಧ್ಯಕ್ಷರು ಹಾಗೂ ಲೋಕಸಭಾದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು 32ನೇ ವಾರ್ಡ್ನಲ್ಲಿ ಕೇಕ್ ಕಟಿಂಗ್ ಮುಖಾಂತರ ಆಚರಿಸಿದ್ದೀವಿ. ನಮ್ಮ ನೆಚ್ಚಿನ ನಾಯಕರು, ಮಾಜಿ ಸಚಿವರು, ಹಾಲಿ ಶಾಸಕರಾದಂಥ ಬಿ ನಾಗೇಂದ್ರ ಅಣ್ಣ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಕಾರ್ಯಕರ್ತರ ಮುಖಾಂತರ ಇವತ್ತು ನಾವು ರಾಹುಲ್ ಗಾಂಧಿ ಅವರ ಜನ್ಮದಿನದ ಹುಟ್ಟುಹಬ್ಬದ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ. ಅದೇ ರೀತಿ ನಮ್ಮ ಇವತ್ತು ಜನಪ್ರಿಯ ಶಾಸಕರಾದಂಥ ಬಿ ನಾಗೇಂದ್ರ ಅಣ್ಣ ಅವರು ಈ 32ನೇ ವಾರ್ಡ್ನಲ್ಲಿ ಹೈಯರ್ ಪ್ರೈಮರಿ ಸ್ಕೂಲನ್ನು ದತ್ತು ತಗೊಂಡಿದ್ದಾರೆ. ಅದೇ ರೀತಿ 10 ಲಕ್ಷ ರೂಪಾಯಿ ಅವರ ಅನುದಾನದಲ್ಲಿ ಬಿಡುಗಡೆಯನ್ನು ಮಾಡಿದ್ದಾರೆ. ನಾವು ಎಲ್ಲರ ಪರವಾಗಿ ನಮ್ಮ ಶಾಸಕರಾದಂಥ ನಾಗೇಂದ್ರ ಅಣ್ಣ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಹೆಮ್ಮೆಯಿಂದ ಹೇಳಬೇಕು, ಇಂಥವರೇ ಲೀಡರ್ ನಮಗೆ ಸಿಕ್ಕಬೇಕು. ಮುಂದೆ ಅವರು ಮಂತ್ರಿ ಕೂಡ ಆಗ್ಬೇಕು. ಇದೇ ರೀತಿ ನಮ್ಮ ಕೌಲ್ ಬಜಾರ್ ಇಲ್ಲ, ನಮ್ಮ ಜಿಲ್ಲೆ ಎಲ್ಲ ಡೆವಲಪ್ ಆಗ್ಬೇಕಂತ ನಮ್ದು ಎಲ್ಲ ಆಸೆ. ಈ ದಿನ ನಿಮ್ಮ ನೆಚ್ಚಿನ ನಾಯಕರಾದ ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಮಾಜಿ ಆಗಿರುವ ರಾಹುಲ್ ಗಾಂಧೀಜಿಯವರ ಪುತ್ಥಳಿಯನ್ನು ಮಾಡಿ ಇವತ್ತು ನಮ್ಮ ನೆಚ್ಚಿನ ನಾಯಕರಾದ ನಾಗೇಂದ್ರ ಅಣ್ಣನವರಿಗೆ ಇವತ್ತು ಯಾವುದೇ ಕಮ್ಯುನಿಟಿ ಇರಲಿ ನಾಗೇಂದ್ರ ಅಣ್ಣನವರು ಮುಂಬಂದು ಇವತ್ತು ಶಾಲೆ ಒಂದಲ್ಲ ಎಲ್ಲಾ ಕೆಲಸಗಳಲ್ಲಿ ಮುಂದೆ ತಗೊಂಡೋಗ್ತಿದ್ದಾರೆ. ಇವತ್ತು ನೋಡಿ 4 ಸಾರಿ ಅವರು ಸತತವಾಗಿ ಗೆದ್ದಿದ್ದಾರೆ. ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಡ್ಬೇಕಂತೇಳಿ ಎಲ್ಲಾ ಜನಾಂಗದವರು ನಾವು ಇವತ್ತು ಬೇಡಿಕೊಳ್ಳೋದು ಏನಂದ್ರೆ, ಅವ್ರಿಗೆ ಕೊಟ್ಟರೆ ಮುಂಬರುವ ದಿನಗಳಲ್ಲಿ 28 ಚುನಾವಣೆಯಲ್ಲಿ ನಮಗೆ ಬಹಳಷ್ಟು ಸಹಕಾರ ಆಗುತ್ತದೆ. ಕಾರಣ ಏನಂದ್ರೆ, ಇವತ್ತು ನೋಡಿ ನಾಗೇಂದ್ರ ಅಣ್ಣನವರು ಏನೇನು ಅಭಿವೃದ್ಧಿ ಮಾಡಿದ್ರೆ ಎಲ್ಲ ನಿಮ್ ಕಣ್ಣು ಮುಂದೆ ಇದೆ ಇದು. ಹಾಗಾಗಿ ನಾವು ಮುಖ್ಯಮಂತ್ರಿಗೆ ಒಂದು ಸಂದೇಶ ಏನ್ ಕೊಡ್ತಿದ್ವಿ ಅಂದ್ರೆ, ನಾಗೇಂದ್ರ ಅಣ್ಣನ ಕೊಟ್ರೆ ಮುಂಬರುವ ದಿನಗಳಲ್ಲಿ 5ಕ್ಕೆ 5 ನಾವು ಕಾಂಗ್ರೆಸ್ ಬರ್ತದೆ ಅಂತ ಹೇಳಕತ್ತೀವಿ. ಇವತ್ತು ನೋಡ್ರಿ, ನಾಗೇಂದ್ರ ಅಣ್ಣನ ಅಲ್ಪಸಂಖ್ಯಾತರ ಬಗ್ಗೆ ಆಗಿರಲಿ, ದಲಿತರ ಬಗ್ಗೆ ಆಗಿರಲಿ, ಹಿಂದೂ ಮುಸ್ಲಿಂ ಇಸಾಯಿ ಅವರು ರಾತ್ರಿ ಆಗಲವ್ರು ಕಷ್ಟ ಪಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಯಾವುದೋ ಒಂದು ನೆವದಿಂದ ಅವರಿಗೆ ದೂರ ಇಟ್ಟಿದ್ದಾರೆ. ಅದು ತಪ್ಪಂತ ಹೇಳ್ತಾ ಇದೀವಿ ನಾವು ಮುಖ್ಯಮಂತ್ರಿಗಳಿಗೆ. ಮುಂಬರೋ ದಿನಗಳಲ್ಲಿ 28ಕ್ಕೆ ನಾವು 5 ಅಲ್ಲ 10 ನಾವು ಹಿಡಿತೀವಿ ಅಂತ ಹೇಳಿ ಇವತ್ತು ನಾವು ಅಲ್ಪಸಂಖ್ಯಾತರ ಮುಖಂಡಾಗಿ ಡಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹೇಳೋದೇನಂದ್ರೆ, ಅಣ್ಣಗ ಮಂತ್ರಿ ಸ್ಥಾನ ಕೊಡ್ಲೇಬೇಕು. ಇವತ್ತು ನಾಗೇಂದ್ರ ಅಣ್ಣನ ಏನಂದ್ರೆ ಶಕ್ತಿ ನಿಮಗೆ ಮುಂಬರೋ ದಿನಗಳಲ್ಲಿ ಗೊತ್ತಾಗುತ್ತೆ.
ನಾಗೇಂದ್ರನ ಅಭಿವೃದ್ಧಿ ಅಂದ್ರೆ ನಾಗೇಂದ್ರನ ಅಭಿವೃದ್ಧಿ ಅಂತ ನಾವು ತೋರಿಸಿವಿ. ಇವತ್ತು ನಾವು ಅವ್ರೇನೋ ಸುಮ್ನೆ 4 ಸಾರಿ ಗೆದ್ದಿಲ್ಲ. ಇವತ್ತು ಜನ ಬೆಂಬಲ ಇದೆ, ಕಮ್ಯುನಿಟಿ ಬೆಂಬಲ ಇದೆ, ಎಲ್ಲಾ ಇರೋದಕ್ಕೆ ಇವತ್ತು ನಾವು ನಾಗೇಂದ್ರನಿಂದ ಇದೀವಿ. ಹೀಗಾಗಿ ಇವತ್ತು ಬಳ್ಳಾರಿಯಲ್ಲಿ ಒಂದು ಬಿಜೆಪಿಗೆ ಸೋಲಿಸಲಿಕ್ಕೆ ಕಾರಣ ಅಂದ್ರೆ ನಾಗೇಂದ್ರನೇ ಅದು. ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧೀಜಿಯವರ ಜನ್ಮದಿನದ ಅಂಗವಾಗಿ ಬಳ್ಳಾರಿ ಗ್ರಾಮಾಂತರ ಮಾಜಿ ಸಚಿವರು ಮತ್ತು ಶಾಸಕರಾಗಿರ್ತಕ್ಕಂಥ ಸನ್ಮಾನ್ ನಾಗೇಂದ್ರ ಅವರು ಅವರ ಜನ್ಮದಿನದ ಅಂಗವಾಗಿ ಇವತ್ತು ಬಂಡೆಟ್ಟಿ ಬಳ್ಳಾರಿ ಪ್ರದೇಶದ 32ನೇ ವಾರ್ಡ್ನಲ್ಲಿ ಶಾಲೆಯನ್ನು ದತ್ತು ಪಡೆಯೋದ್ರ ಮುಖಾಂತರ ಸನ್ಮಾನ್ ನಾಗೇಂದ್ರ ಅವರು ಅವ್ರ ಬರ್ತ್ಡೇಯನ್ನು ರಾಹುಲ್ ಗಾಂಧಿಗೆ ಈ ಮುಖಾಂತರ ಒಂದು ವಿಶೇಷ ಶುಭಾಶಯಗಳನ್ನು ತಿಳಿಸ್ತಿದ್ದಾರೆ. ಕಾರಣ ಇಷ್ಟೇ, ಈ ಎಜುಕೇಷನ್ ತುಂಬ ಅವಶ್ಯಕತೆ ಇರೋದರಿಂದ ವಿದ್ಯಾರ್ಥಿಗಳ ದೃಷ್ಟಿಯಿಂದ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಶಿಕ್ಷಣ ತುಂಬ ಮುಖ್ಯ ಅಂತೇಳಿ ರಾಹುಲ್ ಗಾಂಧಿ ಅವರು ಇವತ್ತು ಅದರ ಹಿಡ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾಗೇಂದ್ರರು ಸಹ ಬಡ ಮಕ್ಕಳು ಮತ್ತು ಮಧ್ಯಮ ವರ್ಗದ ಮಕ್ಕಳು ಶಿಕ್ಷಣ ತುಂಬ ಇಂಪಾರ್ಟೆಂಟು. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಕೂಡ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ತಂದಿರೋದು ಕೂಡ ಮಕ್ಕಳ ಹಿತದೃಷ್ಟಿಯಿಂದ. ಆ ನಿಟ್ಟಿನಲ್ಲಿ ಓದ್ತಕ್ಕಂಥ ಸರ್ಕಾರಿ ಶಾಲೆ ಮಕ್ಕಳಿಗೆ ಇಲ್ಲಿ ಅವರೆಲ್ಲರಿಗೂ ದತ್ತು ಪಡೆದು ಆ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅದನ್ನೆಲ್ಲ ಒದಗಿಸ್ಕೊಡ್ತಕ್ಕಂಥ ಕೆಲಸ ಇದೇ ರೀತಿಯಲ್ಲಿ ಇಡೀ ಕ್ಷೇತ್ರದಂತೆ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾಗೇಂದ್ರ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಇಂತಹ ಕೆಲಸಗಳು ಇನ್ನೂ ಹೆಚ್ಚಾಗಲಿ, ಶಿಕ್ಷಣಕ್ಕಿಂತ ಆದ್ಯತೆ ಸಿಗಲಿ ಅಂತ ಹೇಳ್ತಾ ರಾಹುಲ್ ಗಾಂಧಿ ಅವರಿಗೂ ಹುಟ್ಟುಹಬ್ಬ ಶುಭಾಶಯಗಳನ್ನು ಮತ್ತು ನಾಗೇಂದ್ರ ಅವರಿಗೆ ಅಭಿನಂದನೆಯನ್ನು ತಿಳಿಸುತ್ತಾ, ದೇಶಕ್ಕೆ ಬೇಕು ರಾಹುಲ್ ಗಾಂಧಿ, ಬಳ್ಳಾರಿ ಜಿಲ್ಲೆಗೆ ಬೇಕು ನಾಗೇಂದ್ರನವರು. ಈ ದಿವಸ ರಾಹುಲ್ ಗಾಂಧಿ ಜನ್ಮದಿನ ಇರೋದ್ರಿಂದ ಅವರಿಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಮತ್ತು ಪ್ರಚಾರ ಸಮಿತಿ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ದಿವಸ ರಾಹುಲ್ ಗಾಂಧಿ ಜನ್ಮದಿನದಂದು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರಣ್ಣವರು ಬಂಡೆಟ್ಟಿಯಲ್ಲಿ 32ನೇ ವಾರ್ಡಿನ ಬಂಡೆಟ್ಟಿಯಲ್ಲಿ ಒಂದು ದೊಡ್ಡ ಸ್ಕೂಲನ್ನು ದತ್ತು ಪಡೆದು ಆ ಒಂದು ಅನುದಾನದಲ್ಲಿ ಈ ಸ್ಕೂಲ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅವರಿಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು, ಲೋಕಸಭಾ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬ. ಮೊದಲನೇದಾಗಿ ಸರ್, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಹುಟ್ಟುಹಬ್ಬದ ಅಂಗವಾಗಿ ನಿಮ್ಮೆಲ್ಲರ ನೆಚ್ಚಿನ ಬಳ್ಳಾರಿ ಗ್ರಾಮಾಂತರ ಶಾಸಕರು ಹಾಗೂ ಮಾಜಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಾಗೇಂದ್ರಣ್ಣನವರು ಇಂದು ನಿಮಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸರ್. ಈ ಎಲ್ಲ ಶಾಸಕರಾಗ್ಲಿ ಎಲ್ಲ ನಾಯಕರ ಹುಟ್ಟುಹಬ್ಬ ಆಚರಿಸೋದು ಸರಳವಾಗಿ, ಬಟ್ ನಿಮ್ಗೇನಂದ್ರೆ ನಿಮ್ಮ ಜೀವನದಲ್ಲಿ ನೆನಪಿಟ್ಟುಕೊಳ್ಳುವಂತ ಬರ್ತ್ಡೇಯನ್ನು ಯಾರಾದ್ರೂ ಗಿಫ್ಟ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಹೆಮ್ಮೆಯ ಶಾಸಕರಾದ ನಾಗೇಂದ್ರಣ್ಣನವರು ಇಂದು ನಿಮ್ಮ ಹುಟ್ಟುಹಬ್ಬದ ಅಂಗವಾಗಿ ಬಂಡೆಟ್ಟಿ ಶಾಲೆಯನ್ನು ಮತ್ತು ಹಾಗೂ ಎತ್ತರಮುದಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ದತ್ತು ತಗೊಂಡಿದ್ದಾರೆ. ತಲಾ ಶಾಲೆಗೆ 10 ಲಕ್ಷ ರೂಪಾಯಿಗಳಂತೆ ಅನುದಾನ ಬಿಡುಗಡೆ ಮಾಡಿ ಒಂದು ಮಾದರಿ ಮೂಲಕ ನಮ್ಮ ನಾಗೇಂದ್ರಣ್ಣನವರು ನಿಮಗೆ ಬಹಳಷ್ಟು ದೊಡ್ಡ ಉಡುಗೊರೆ ಕೊಟ್ಟಿದ್ದಾರೆ. ಸರ್, ನಾಗೇಂದ್ರಣ್ಣನವರಿಗೆ ನಾನು ವಿನಂತಿಸಿಕೊಳ್ಳುವುದೇನೆಂದ್ರೆ, ನೀವು ಇದಕ್ಕಿಂತ ಮುಂಚೆ ಕೊಳಗಲ್ ಗ್ರಾಮವನ್ನು ಶಾಲೆಯ ದತ್ತು ತಗೊಂಡಿದ್ರೆ, ಅದೇ ರೀತಿ ಈಗ ಮತ್ತೆ ನಿಮ್ಮಲ್ಲಿ 2 ಸ್ಕೂಲನ್ನು ಆಡ್ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಗ್ರಾಮಾಂತರದಲ್ಲಿರುವ ಅತಿ ಹೆಚ್ಚು ಶಾಲೆಗಳನ್ನು ತಾವು ದತ್ತು ತಗೊಂಡು ಎಲ್ಲ ಬಡ ಮಕ್ಕಳಿಗೆ ಮಾದರಿ ಆಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಅಲ್ಲಾ ಬಕಾಶ್, ನಾಗರಾಜ್, ದೇವಾನಂದ, ಡಿ ಆಯಾಜ್ ಅಹಮದ್, ವಿ ಸೋಮು, ನಾಗಲಕೆರೆ ಗೋವಿಂದ, ತಿಮ್ಮನಗೌಡ, ವಿಜಯ್ ಕುಮಾರ್, ಈರನಗೌಡ, ಉಮಾಪತಿ, ಕಲ್ಯಾಣ್ ಕುಮಾರ್, ಬಂಡಿಹಟ್ಟಿ ನಾಗರಾಜ್, ಮಂಜುಳಾ ಉಮಾಪತಿ, ಆಸಿಫ್ ಬಾಷಾ, ಬಿಎ ಮಲ್ಲೇಶ್ವರಿ, ಅಥಾವುಲ್ಲಾ, ನಾಗಲಕೆರೆ ಗೀತಾ, ಬಂಡಿಹಟ್ಟಿ ಮೋಹನ್, ಎಂಜಿ ಕನಕ, ಖಜಾಖಾನ್ ಬಟ್ಟಿ ಉಮೇಶ್, ರೇಡಿಯೋ ಪಾರ್ಕ್ ಮಮತಾ, ರುದ್ರ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ.